ಅಧ್ಯಾಯ 4 ಹಾಕಿ. ಹಾಕಿ ಆಟವು ಕ್ರೀಡಾ ಕ್ಷೇತ್ರದಲ್ಲಿ ವಿಶೇಷ ಮತ್ತು ಕ್ರಿಯಾಶೀಲವಾದ ಆಟವಾಗಿದ್ದು ನಮ್ಮ ದೇಶದಲ್ಲಿ ವಿಶೇಷವಾದ ಸ್ಥಾನಮಾನವನ್ನು ಈ ಅಧ್ಯಾಯದಲ್ಲಿ ಕೆಳಗಿನ ಅಂಶಗಳನ್ನು ತಿಳಿಯುತ್ತೇವೆ. ಒಂದನೇದು ಹಾಕಿ ಕ್ರೀಡೆಯ ತಂತ್ರಗಳು. ಹಾಕಿ ಆಟಗಾರರಲ್ಲಿ ಇರಬೇಕಾದ ಅವಶ್ಯಕ ಗುಣಗಳು, ಪಂದ್ಯಾಟಗಳು ಮತ್ತು ಪ್ರಶಸ್ತಿಗಳು. ಹಾಕಿ ಆಟವು ಕ್ರೀಡಾ ಕ್ಷೇತ್ರದಲ್ಲಿ ವಿಶೇಷ ಮತ್ತು ಕ್ರಿಯಾಶೀಲವಾದ ಆಟವಾಗಿದ್ದು ನಮ್ಮ ದೇಶದಲ್ಲಿ ವಿಶೇಷವಾದ ಸ್ಥಾನಮಾನವನ್ನು ಪಡೆದಿದೆ. ಈ ಆಟವು ತನ್ನದೇ ಆದಂತಹ ರಾಷ್ಟ್ರೀಯ ಮಹತ್ವ ಹೊಂದಿರುತ್ತದೆ. ಕೆಲವು ಅಂಶಗಳನ್ನು ಈಗಾಗಲೇ ಹಿಂದಿನ ತರಗತಿಯಲ್ಲಿ ತಿಳಿದಿದ್ದು ಈ ಪಾಠದಲ್ಲಿ ಹಾಕಿ ಆಟಕ್ಕೆ ಸಂಬಂಧಿಸಿದಂತೆ ತಾಂತ್ರಿಕ ಅಂಶಗಳನ್ನು ತಿಳಿದುಕೊಳ್ಳೋಣ. ಹಾಕಿ ಕ್ರೀಡೆಯಲ್ಲಿ ತಂತ್ರಗಳು. ಹಾಕಿ ಮತ್ತು ಇತರೆ ತಂಡದ ಪಂದ್ಯಾಟಗಳಲ್ಲಿ ಮುಖ್ಯವಾಗಿ ವಲಯಗಳು ಪ್ರಮುಖವಾಗಿ ಉತ್ತಮ ತಂತ್ರಗಾರಿಕೆಯಾಗಿ ರೂಪುಗೊಂಡಿರುತ್ತವೆ. ಆಟಗಾರರು ಪಂದ್ಯಾಟ ಸಂದರ್ಭಗಳಲ್ಲಿ ಈ ಅಂಶಗಳನ್ನು ಗಮನದಲ್ಲಿಟ್ಟುಕೊಂಡು ಈ ತಂತ್ರಗಳನ್ನು ಬಳಸಿದರೆ ಜಯದ ಹಾದಿ ಸುಲಭವಾಗುತ್ತದೆ. ಪ್ರಮುಖವಾಗಿ ಔಟ್ ನಂಬರ್ ಆದರೆ ಎಲ್ಲ ಆಟಗಾರರು ರಕ್ಷಣಾತ್ಮಕ ಆಟಗಾರರಿಗಿಂತ ಹೆಚ್ಚಿನ ಸಂಖ್ಯೆಯ ದಾಳಿ ಮಾಡುವುದು ಒಂದು ಉತ್ತಮ ತಂತ್ರಗಾರಿಕೆ. ಇಂದು ತಮ್ಮ ಮೈದಾನದಲ್ಲಿ ಚೆಂಡು ಇದ್ದ ಸಮಯದಲ್ಲಿ ದಾಳಿಗಾರರು ಏಕಕಾಲದಲ್ಲಿ ಎದುರಾಳಿ ಅಂಕಣಕ್ಕೆ ಪ್ರವೇಶಿಸುವುದು ಎಂದರ್ಥ. ಪ್ರತಿಯೊಬ್ಬ ಆಟಗಾರನ ಪಾತ್ರ ಅಂತಿಮ ಆಟದವರೆಗೂ ಪ್ರಮುಖವಾಗಿರುತ್ತದೆ. ಚೆಂಡಿನತ್ತ ಎರಡು ತಂಡದವರು ಇರುತ್ತಾರೆ. ಪಂದ್ಯಾಟದಲ್ಲಿ ಪ್ರಮುಖವಾಗಿ ಚೆಂಡು ಮೈದಾನದಲ್ಲಿ ಚಲಿಸುತ್ತಿರುತ್ತದೆ. ಪಾಸಿಂಗ್, ಪುಷಿಂಗ್, ಡ್ರಿಬಲ್, ರನ್ನಿಂಗ್, ತಕ್ಷಣ ಬಲಕ್ಕೆ ಮತ್ತು ಎಡಕ್ಕೆ ಹೊಡೆಯುತ್ತಾ ಡ್ರಿಬಲ್ ಮಾಡುತ್ತಾ ಚೆಂಡನ್ನು ಸ್ಟಿಕ್ಕಿನ ಹಿಡಿತದಲ್ಲಿಟ್ಟುಕೊಂಡು ಎದುರಾಳಿಗಳನ್ನು ವಂಚಿಸುತ್ತಾ ತಮ್ಮ ತಂಡದವರಿಗೆ ಪಾಸ್ ನೀಡುವುದು. ಇಂತಹ ಸಂದರ್ಭದಲ್ಲಿ ಫ್ಲಿಕ್ ಅಥವಾ ಸ್ಕಿಪ್, ಪುಷ್ ಕೌಶಲ್ಯಗಳ ಮುಖಾಂತರ ಚೆಂಡನ್ನು ಅತಿ ವೇಗವಾಗಿ ಕಳಿಸುವುದು. ಹಾಕಿ ಆಟಗಾರರಲ್ಲಿ ಇರಬೇಕಾದ ಅವಶ್ಯಕ ಗುಣಗಳು. ಹಾಕಿ ಮೈದಾನಕ್ಕೂ ಹಲವು ಬಾರಿ ಓಡಾಡಿ ಪರಿಣಾಮಕಾರಿಯಾಗಿ ಆಡಬೇಕಾಗುವುದರಿಂದ ಕಷ್ಟ ಸಹಿಷ್ಣುತೆ ಅತ್ಯಮೂಲ್ಯವಾಗಿದೆ. ಒಂದನೇದೇನು ಹಾಕಿ ಮೈದಾನದುದ್ದಕ್ಕೂ ಹಲವು ಬಾರಿ ಓಡಾಡಿ ಪರಿಣಾಮಕಾರಿಯಾಗಿ ಆಡಬೇಕಾಗಿರುವುದರಿಂದ ಕಷ್ಟ ಸಹಿಷ್ಣುತೆ ಎದುರಾಳಿಗಳ ಚಲನವಲನಗಳಿಗೆ ಅನುಗುಣವಾಗಿ ಸಂಕೀರ್ಣತೆಗೆ ದಿಕ್ಕನ್ನು ಬದಲಾಯಿಸುವ ಅವಶ್ಯಕತೆ ಇರುವುದರಿಂದ ಚಪಲತೆ ಅವಶ್ಯಕವಾಗಿದೆ. ಮೂರನೇದು ಚೆಂಡನ್ನು ನಿಯಂತ್ರಣದಲ್ಲಿ ಇಟ್ಟುಕೊಳ್ಳಲು ಹೆಚ್ಚಿನ ಸಾಮರ್ಥ್ಯದ ಕಣ್ಣು, ಕೈ ಹಾಗೂ ಕಾಲುಗಳ ಸಂಯೋಜನೆ ಅವಶ್ಯಕ. ನಾಲ್ಕನೇದು ರಘು. ಚೆಂಡನ್ನು ಸಮರ್ಪಕವಾಗಿ ಪಾಸ್ ನೀಡಲು ಹಾಗೂ ಗೋಲನ್ನು ಗಳಿಸಲು ನಿಖರತೆ ಅವಶ್ಯಕ. ನೆಕ್ಸ್ಟ್ ಐದನೇದು ಆಟಗಾರನು ಸಹ ಆಟಗಾರನಿಂದ ಚೆಂಡನ್ನು ಪಡೆಯಲು ಮತ್ತು ಎದುರಾಳಿಗಳಿಂದ ವಂಚಿಸಿ ಕ್ಷಣಾರ್ಧದಲ್ಲಿ ಚೆಂಡನ್ನು ಪಾಸ್ ನೀಡಲು ಅಥವಾ ಎದುರಾಳಿಗಳಿಂದ ಚೆಂಡನ್ನು ಕಸಿಯಲು ವೇಗದ ಅವಶ್ಯಕತೆ ಇರುತ್ತದೆ. ನೆಕ್ಸ್ಟ್ ಆರು. ಚೆಂಡನ್ನು ತಡೆಯುವ ಸಂದರ್ಭದಲ್ಲಿ ಮತ್ತು ಯಾವುದೇ ನೈಪುಣ್ಯತೆಯನ್ನು ಪರಿಣಾಮಕಾರಿಯಾಗಿ ನಿರ್ವಹಿಸಲು ಮೈಮಣಿತ ಅವಶ್ಯಕ. ಆಟಗಾರನಿಗೆ ಉತ್ತಮ ಪ್ರತಿಕ್ರಿಯೆ ವೇಗ ಅವಶ್ಯಕ. ಅಂದ್ರೆ ಹಾಕಿ ಆಟಗಾರರಿರಬೇಕಾದಂತ 7 ಗುಣಲಕ್ಷಣಗಳನ್ನ ನೀವು ಓದಿದ್ರಲ್ವ. ಈಗ ಇದರಲ್ಲಿ ಇಷ್ಟು ಗುಣಲಕ್ಷಣಗಳಿದ್ರೆ ಹಾಕಿ ಆಟವನ್ನ ಯಶಸ್ವಿಯಾಗಿ ಆಡಲಿಕ್ಕೆ ಸಾಧ್ಯ ಆಗುತ್ತೆ. ನೆಕ್ಸ್ಟ್ ಬರುವಂತದ್ದು ಯಾವುದು? ಹಾಕಿ ಪಂದ್ಯಾವಳಿಗಳು. ನೆಕ್ಸ್ಟ್
ನೀನೆ ಹಾಕಿ ಕ್ರೀಡೆಯಲ್ಲಿ ಅನೇಕ ಪ್ರಶಸ್ತಿಗಳಿವೆ. ಅದರಲ್ಲಿ ಮುಖ್ಯವಾದವುಗಳನ್ನು ಈ ಕೆಳಗಿನ ವಿವರಿಸಲಾಗಿದೆ. ಒಂದು ಹಾಕಿ ವಿಶ್ವಕಪ್ ಸ್ವಲ್ಪ ಗಟ್ಟಿಯಾಗಿ ಓದೋ. ಹಾಕಿ ವಿಶ್ವಕಪ್. ಹಾಕಿಯಲ್ಲಿ ವಿಶ್ವಕಪ್ ಪಂದ್ಯಾಟವು 1971ರಲ್ಲಿ ಪ್ರಾರಂಭಗೊಂಡಿದ್ದು ಇದನ್ನು ಅಂತಾರಾಷ್ಟ್ರೀಯ ಹಾಕಿ ಒಕ್ಕೂಟವು ಆಯೋಜಿಸುತ್ತದೆ. FIH ಹೇಳಿದ್ನಲ್ಲ, ಫೆಡರೇಷನ್ ಆಫ್ ಇಂಟರ್ನ್ಯಾಷನಲ್ ಹಾಕಿಯಲ್ಲಿ ಒಂದು ಇದು ವಿಶ್ವ ಪಂದ್ಯಾಟವೆನಿಸಿದೆ. ಹಾಕಿಯಲ್ಲಿ ಇದು ವಿಶ್ವ ಪಂದ್ಯಾಟವೆನಿಸಿದೆ. ಎರಡು ಒಲಿಂಪಿಕ್ಸ್ನ ಮಧ್ಯದಲ್ಲಿ 4 ವರ್ಷಕ್ಕೊಮ್ಮೆ ಅಂದ್ರೆ 2 ಒಲಿಂಪಿಕ್ಸ್ ನಡೆಯುವಂತ ಅವೆರಡು ಮಧ್ಯದಲ್ಲಿ ಈ ಒಲಿಂಪಿಕ್ ಕ್ರೀಡಾಕೂಟವನ್ನ ಮಾಡ್ತಾರೆ. ನೆಕ್ಸ್ಟ್ ಹೋದಲ್ಲ ಚಂದ್ರ, ಒಲಿಂಪಿಕ್ ಸ್ವಲ್ಪ ಗಟ್ಟಿಯಾಗಿ ಹೇಳ. ಲಂಡನ್ ಒಲಿಂಪಿಕ್ಸ್ ನಲ್ಲಿ ಪಂದ್ಯಾಟವನ್ನು ಪರಿಚಯಿಸಲಾಯಿತು. 1980ರಲ್ಲಿ ಮಾಸ್ಕೋದ ಪುರುಷರ ಮೊದಲನೆಯ ಬಾರಿ ಹಾಕಿ ಪಂದ್ಯಾಟವನ್ನು ಪರಿಚಯಿಸಲಾಯಿತು. ಮಾಂಟ್ರಿಯಾಲ್ ಒಲಿಂಪಿಕ್ಸ್ ಅಂಗಳದಲ್ಲಿ ಮೊದಲನೇ ಬಾರಿ ನಡೆಸಲಾಯಿತು. ಇನ್ನೊಂದು ಮಾತು. ಹಾಕಿಗೆ ಅಂತಾರಾಷ್ಟ್ರೀಯ ಇಲ್ಲದ ಕಾರಣ 1924ರಲ್ಲಿ ಪ್ಯಾರಿಸ್ ಒಲಿಂಪಿಕ್ಸ್ನಿಂದ ಹಾಕಿಯನ್ನು ಬಿಡಲಾಯಿತು. ಅದೇ ವರ್ಷ ಪ್ಯಾರಿಸ್ನಲ್ಲಿ ಅಂತಾರಾಷ್ಟ್ರೀಯ ಹಾಕಿ ಫೆಡರೇಷನ್ ಇಂಟರ್ನ್ಯಾಷನಲ್ ಸ್ಥಾಪನೆಯಾಯಿತು. 1928ರಲ್ಲಿ ಆಮ್ಸ್ಟರ್ಡ್ಯಾಮ್ ಒಲಿಂಪಿಕ್ಸ್ ನಂತರ ಪುರುಷರ ಹಾಕಿ ಒಲಿಂಪಿಕ್ಸ್ನಲ್ಲಿ ಸ್ಥಾಪನೆಯಾಯಿತು. ಚಾಂಪಿಯನ್ಸ್ ಟ್ರೋಫಿ. ಚಾಂಪಿಯನ್ಸ್ ಟ್ರೋಫಿ 1978ರಲ್ಲಿ ಪಾಕಿಸ್ತಾನದ ಏರ್ ಮಾರ್ಷಲ್ ನೂರ್ ಖಾನ್ ಅವರು ಪುರುಷರಿಗಾಗಿ ಚಾಂಪಿಯನ್ ಟ್ರೋಫಿಯನ್ನು ಪ್ರಾರಂಭಿಸಿದರು. 1987ರಲ್ಲಿ ಮಹಿಳೆಯರ ಚಾಂಪಿಯನ್ಸ್ ಟ್ರೋಫಿ ಪ್ರಾರಂಭವಾಯಿತು. ಈ ಪಂದ್ಯಾಟಕ್ಕೆ 6 ತಂಡಗಳು ಸೇರ್ಪಡೆಗೊಳ್ಳುತ್ತವೆ. ಆದರೆ ಮೊದಲನೇ ವರ್ಷ 7 ತಂಡಗಳು, ಎರಡನೇ ವರ್ಷದಲ್ಲಿ 7 ತಂಡಗಳು ಮತ್ತು 1987ರಲ್ಲಿ 8 ತಂಡಗಳು ಪಾಲ್ಗೊಂಡಿದ್ದವು. ಚಾಂಪಿಯನ್ಸ್ ಟ್ರೋಫಿಗೆ ಸೇರ್ಪಡೆಗೊಳ್ಳುವ ತಂಡಗಳು ಈ ರೀತಿ ಇವೆ. ಚಾಂಪಿಯನ್ಸ್ ಟ್ರೋಫಿ ನಡೆಸುವ ದೇಶ, ಕಳೆದ ಬಾರಿ ಪಂದ್ಯಾಟವನ್ನು ಜಯಿಸಿದ ದೇಶ, ಇತ್ತೀಚೆಗೆ ನಡೆದ ವಿಶ್ವಕಪ್ ಅಥವಾ ಒಲಿಂಪಿಕ್ಸ್ನಲ್ಲಿ ಉನ್ನತ ಶ್ರೇಣಿ ಪಡೆದ ಇತರ 3 ತಂಡಗಳು. ವಿಶ್ವ ಚಾಂಪಿಯನ್ ಇನ್ನೊಂದು ಮಾತು. ಸುಲ್ತಾನ್ ಆಲ್ಜಾನ್ ಟ್ರೋಫಿ ಇದು ಪ್ರತಿ ವರ್ಷ ಮಲೇಷಿಯಾದ ನಡೆಯುವ ಪಂದ್ಯಾಟವಾಗಿದೆ. 1983ರಲ್ಲಿ ಇದು 2 ವರ್ಷಕ್ಕೊಮ್ಮೆ ನಡೆಯುವ ಸ್ಪರ್ಧೆಯಾಗಿದೆ. ಪ್ರಾರಂಭಗೊಂಡಿದ್ದು ಈ ಪಂದ್ಯಾಟವು ಜನಪ್ರಿಯ ಹಾಗೂ ಅಭಿವೃದ್ಧಿ ಹೊಂದಿರುವುದರಿಂದ ಪ್ರತಿ ವರ್ಷ ನಡೆಸಲಾಗುತ್ತದೆ. ಈ ಸ್ಪರ್ಧೆಗೆ ಮಲೇಷಿಯಾದ 9ನೇ ರಾಜ ಸುಲ್ತಾನ್ ಆಲ್ಜಾನ್ ಪುರುಷವಾರು ಶಾರ್ ಅವರು ಹಾಕಿ ಪ್ರಿಯರಾಗಿದ್ದರಿಂದ ಅವರ ಹೆಸರನ್ನು ಇಡಲಾಗಿದೆ. ಏಷ್ಯನ್ ಕ್ರೀಡಾಕೂಟ 1958ರ ಟೋಕಿಯೋ. ಏಷ್ಯನ್ ಕ್ರೀಡಾಕೂಟದ ನಂತರ ಈ ಕ್ರೀಡಾಕೂಟದಲ್ಲಿ ಆಯೋಜಿಸಲಾಯಿತು. 1982ರ ನವೆಂಬರ್ನಲ್ಲಿ ಏಷ್ಯನ್ ಕ್ರೀಡಾಕೂಟದಲ್ಲಿ ಮೊಟ್ಟ ಮೊದಲ ಬಾರಿಗೆ ಮಹಿಳೆಯರಿಗಾಗಿ ಹಾಕಿ ಪಂದ್ಯಾಟವನ್ನು ಆಯೋಜಿಸಲಾಗಿದೆ.
ಹಿರಿಯರ ಹಾಕಿ ವಿಶ್ವಕಪ್. ಈ ಪಂದ್ಯಾಟವನ್ನು ಅಂತಾರಾಷ್ಟ್ರೀಯ ಹಾಕಿ ಒಕ್ಕೂಟ ಆಯೋಜಿಸುತ್ತದೆ. ಈ ಪಂದ್ಯಾಟ ಆಡುವ ಆಟಗಾರರು 21 ವರ್ಷ ಪ್ರಾಯ ಮೀರಿರಬಾರದು. ಈ ಪಂದ್ಯಾಟವನ್ನು 4 ವರ್ಷಕ್ಕೊಮ್ಮೆ ಆಯೋಜಿಸಲಾಗುತ್ತದೆ. 1989ರಲ್ಲಿ ಮಹಿಳೆಯರ ಹಾಕಿ ವಿಶ್ವಕಪ್ ಪ್ರಾರಂಭಗೊಂಡಿತು. ರಾಷ್ಟ್ರೀಯ ಪಂದ್ಯಾಟಗಳು. ರಾಷ್ಟ್ರೀಯ ಪಂದ್ಯಾಟಗಳು ಅಖಿಲ ಭಾರತ ಬೈಟಾನ್ ಕಪ್ ಹಾಕಿ ಪಂದ್ಯಾಟ, ಪಶ್ಚಿಮ ಬಂಗಾಳ. ಅಖಿಲ ಭಾರತ MCC ಜಿಲ್ಲಾ ಕಪ್ ಹಾಕಿ ಪಂದ್ಯಾಟ, ಚೆನ್ನೈ ನ್ಯಾಷನಲ್. ಪಟ ಓದ್ಬೇಕು. ಅಖಿಲ ಭಾರತ ಗುರುಮೆ ಸ್ಮರಣಾರ್ಥ ಹಾಕಿ ಪಂದ್ಯಾಟ ಎಲ್ಲಿ ನಡೆಯುತ್ತೆ? ಚಂಡೀಗಢ. ಎಂಬುದು ನೆಕ್ಸ್ಟ್. ಅಖಿಲ ಭಾರತ ಸುಮಿತ್ ಸುಮಿತ್ ಸ್ಮರಣಾರ್ಥ ಹಾಕಿ ಪಂದ್ಯಾಟ ಜಲಂಧರ್. ನೆಕ್ಸ್ಟ್ ಪಕ್ಕ ಇರೋದು. ಶಿವಾಜಿ ಹಾಕಿ ನೆಕ್ಸ್ಟ್ ನೀನು. ಅಖಿಲ ಭಾರತ ಆಗಾ ಖಾನ್ ಪಂದ್ಯಾಟ ಮುಂಬೈ. ನೆಕ್ಸ್ಟ್ ಲಕ್ಷ್ಮಿ. ಏಳನೇದು. ಅಖಿಲ ಭಾರತ ಬಾಂಗ್ಲಾ ಗೋಲ್ಡ್ ಕಪ್ ಹಾಕಿ ಪಂದ್ಯಾಟ ಮುಂಬೈ. ನೆಕ್ಸ್ಟ್ 8. ಅಖಿಲ ಭಾರತ ಉಬೈದುಲ್ಲಾ ಒಬೈದುಲ್ ಆಶಾ ಖಾನ್ ಗೋಲ್ಡ್ ಕಪ್ ಹಾಕಿ ಪಂದ್ಯಾಟ ಮುಂಬೈ. ನೆಕ್ಸ್ಟ್ 10. ಅಖಿಲ ಭಾರತ ಲಾಲ್ ಬಹದ್ದೂರ್ ಶಾಸ್ತ್ರಿ ಜವಾಹರ್ಲಾಲ್ ನೆಹರು. ಅಖಿಲ ಭಾರತ ಜವಾಹರ್ಲಾಲ್ ನೆಹರು ಹಾಕಿ ಪಂದ್ಯಾಟ. ನೆಕ್ಸ್ಟ್ 10. ಅಖಿಲ ಭಾರತ ಲಾಲ್ ಬಹದ್ದೂರ್ ಶಾಸ್ತ್ರಿ ಹಾಕಿ ಪಂದ್ಯಾಟ ನವದೆಹಲಿ. ನೆಕ್ಸ್ಟ್ 11. ಅಖಿಲ ಭಾರತ ಸಂಜಯ್ ಹಾಕಿ ಪಂದ್ಯಾಟ ದೆಹಲಿ. ನೆಕ್ಸ್ಟ್ 12. ಓದು. ಅಖಿಲ ಭಾರತ ಇಂದಿರಾ ಗಾಂಧಿ ಗೋಲ್ಡ್ ಕಪ್ ಹಾಕಿ ಪಂದ್ಯಾಟ ಜಮ್ಮು. ನೆಕ್ಸ್ಟ್ ಲಕ್ಷ್ಮಿ. 13. ಅಖಿಲ ಭಾರತ ಜೆಪಿ ಉಪಸ್ವಾಮಿ ನಾಯ್ಡು ಹಾಕಿ ಪಂದ್ಯಾಟ ಹೂವಿನಪಟ್ಟೆ. 14. ಹಿರಿಯರ ರಾಷ್ಟ್ರೀಯ ಹಾಕಿ ಪಂದ್ಯಾಟ. ನೆಕ್ಸ್ಟ್ 15. ಹಿರಿಯರ ರಾಷ್ಟ್ರೀಯ ಹಾಕಿ ಪಂದ್ಯಾಟ. 16.